ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟ್ ಇಂದ ಇದ್ದು ಕೊನೆಯ ತನಕ ಸ್ಕಿಪ್ ಮಾಡದಲ್ಲಿ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಹಾಕಿ. ಬನ್ನಿ ಇವಾಗ ಈ ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಅಂತ ನಾವು ನೋಡೋಣ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ಜನರು ನಿಮ್ಮನ್ನ ದೌರ್ಬಲ್ಯರೆಂದು ಭಾವಿಸುತ್ತಿದ್ರೆ ಅವರಿಗೆ ನಿಮ್ಮ ಪರಿಸ್ಥಿತಿಯನ್ನ ವಿವರಿಸಲು ಮತ್ತು ಮನವರಿಕೆ ಮಾಡಲು ನಿಮ್ಮ ಅಮೂಲ್ಯವಾದ ಸಮಯವನ್ನ ವ್ಯರ್ಥ ಮಾಡಬೇಡಿ. ಬದಲಿಗೆ ನಿಮ್ಮನ್ನ ನೀವು ಎಷ್ಟು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಬಲಪಡಿಸಿಕೊಳ್ಳಿ ಎಂದರೆ ನಾಳೆ ದಿನ ನಿಮ್ಮ ಯಶಸ್ಸೇ ಅವರಿಗೆ ನೀಡುವ ಅತ್ಯಂತ ಸೂಕ್ತವಾದ ಮತ್ತು ತಕ್ಕ ಉತ್ತರ ಆಗಬೇಕು. ಜಗತ್ತಿಗೆ ನಮ್ಮ ಯೋಗ್ಯತೆಯನ್ನು ಸಾಬೀತುಪಡಿಸಲು ಹೊರಡುವುದು ವ್ಯರ್ಥ ಶ್ರಮ. ನೀವು ಯಶಸ್ಸಿನ ಶಿಖರವನ್ನು ಏರುವವರೆಗೂ ಅಥವಾ ನಿಮ್ಮ ಸ್ವಂತ ಶಕ್ತಿಯನ್ನು ಜಗತ್ತಿಗೆ ತೋರಿಸುವವರೆಗೂ ಯಾರೂ ನಿಮ್ಮನ್ನು ನಂಬಲ್ಲ ಮತ್ತು ಅರ್ಥ ಮಾಡಿಕೊಳ್ಳಲ್ಲ. ನಿಮ್ಮ ಯಶಸ್ಸು ಮಾತ್ರವೇ ನಿಮ್ಮ ವಿರೋಧಿಗಳ ಬಾಯಿ ಮುಚ್ಚಿಸಬಲ್ಲದು. ಈ ಆಗಸ್ಟ್ 2026 ಈ ತಿಂಗಳು ಸಿಂಹ ರಾಶಿಯ ಜಾತಕದವರಿಗೆ ಅತ್ಯಂತ ಮಹತ್ವದ ತಿಂಗಳು. ಈ ಮಾಸಿಕ ಭವಿಷ್ಯದಲ್ಲಿ ನಿಮ್ಮ ಆರೋಗ್ಯ ಆಗಿರ್ಬೋದು, ಶಿಕ್ಷಣ, ಪ್ರೇಮ ಜೀವನ, ವೈವಾಹಿಕ ಬಾಂಧವ್ಯ, ಅದೃಷ್ಟ, ವೃತ್ತಿಜೀವನ ಮತ್ತು ವ್ಯಾಪಾರ ವ್ಯವಹಾರಗಳ ಸಂಪೂರ್ಣ ಚಿತ್ರಣವನ್ನು ಗ್ರಹಗಳ ಸ್ಥಿತಿಗತಿಗಳ ಆಧಾರದ ಮೇಲೆ ವಿಶ್ಲೇಷಿಸಲಾಗುವುದು. ಈ ಆಗಸ್ಟ್ ತಿಂಗಳಿನಲ್ಲಿ ನವಗ್ರಹಗಳ ಸಂಚಾರ ಸಿಂಹರಾಶಿಯವರ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವ ಬೀರಲಿದೆ ಎಂಬುದರ ವಿಸ್ತೃತ ಮಾಹಿತಿ ಇಲ್ಲಿದೆ. ಆಗಸ್ಟ್ 2026 ಆರಂಭದಲ್ಲಿ ಸಿಂಹರಾಶಿಯ ಕುಂಡಲಿಯಲ್ಲಿ ಗ್ರಹಗಳ ರಾಜನಾದ ಸೂರ್ಯನು ತನ್ನದೇ ಆದ ಸ್ವರಾಶಿಗೆ ಪ್ರವೇಶಿಸುವ ಮುನ್ನ ಅತ್ಯಂತ ಪ್ರಮುಖವಾದ ಸ್ಥಾನದಲ್ಲಿ ಇರೋದು. ಸಿಂಹರಾಶಿಯ ಅಧಿಪತಿಯೇ ಸೂರ್ಯನಾಗಿದ್ದು ಈ ತಿಂಗಳು ಗ್ರಹಗಳ ಚಲನೆ ಹೀಗಿದೆ. ಈ ಪ್ರಥಮ ಭಾವ ಅಂದರೆ ನಿಮ್ಮ ರಾಶಿಯಲ್ಲೇ ಕೇತು ಗ್ರಹದ ಉಪಸ್ಥಿತಿ ಇರೋದು. ಈ ದ್ವಿತೀಯ ಭಾವ ಧನ ಮತ್ತು ಕುಟುಂಬದ ಸ್ಥಾನದಲ್ಲಿ ಸೌಂದರ್ಯ ಮತ್ತು ಐಶ್ವರ್ಯಕಾರಕನಾದ ಶುಕ್ರನಿರೋದು. ಈ ದಶಮ ಭಾವ ಕರ್ಮಕ್ಷೇತ್ರದಲ್ಲಿ ಉತ್ಸಾಹ ಮತ್ತು ಶಕ್ತಿಯ ಕಾರಕನಾದ ಮಂಗಳನ ಉಪಸ್ಥಿತಿ ಇದೆ. ಈ ಏಕಾದಶ ಭಾವ ಅಂದರೆ ಲಾಭಸ್ಥಾನದಲ್ಲಿ ಬುದ್ಧಿಕಾರಕನಾದ ಬುಧ ಗ್ರಹ ಇರೋದು. ದ್ವಾದಶ ಭಾವ ವ್ಯಯಸ್ಥಾನದಲ್ಲಿ ಜಗತ್ತಿಗೆ ಬೆಳಕು ನೀಡುವ ಸೂರ್ಯ ಮತ್ತು ದೇವಗುರು ಬೃಹಸ್ಪತಿ ಯುತಿ ಇದೆ. ಈ ಸಪ್ತಮ ಭಾವ ಪಾಲುದಾರಿಕೆ ಮತ್ತು ವೈವಾಹಿಕ ಸ್ಥಾನದಲ್ಲಿ ರಾಹುವಿನ ಸಂಚಾರ ಇರೋದು. ಅಷ್ಟಮ ಭಾವ ಆಯುಷ್ಯ ಮತ್ತು ಅಡೆತಡೆಗಳ ಸ್ಥಾನದಲ್ಲಿ ಶನಿಗ್ರಹನು ಇರೋದು. ಸಿಂಹ ರಾಶಿಯವರಿಗೆ ಪ್ರಸ್ತುತ ಶನಿಯ ಈ ಒಂದು ದಯ್ಯ ನಡೆಯುತ್ತಿದೆ. ಆದರೆ ಪ್ರತಿಯೊಂದು ಗ್ರಹಕ್ಕೂ ಒಳಿತು ಮತ್ತು ಕೆಡುಕು ಎರಡನ್ನ ಮಾಡುವ ಶಕ್ತಿ ಇರುತ್ತೆ ಎಂಬುದನ್ನು ನೆನಪಿನಲ್ಲಿ ಇಟ್ಕೋಬೇಕು. ಯಾವುದೇ ಒಂದು ಗ್ರಹ ಸಂಪೂರ್ಣವಾಗಿ ಕೆಟ್ಟದ್ದನ್ನೇ ಮಾಡುವುದಿಲ್ಲ. ಗ್ರಹಗಳು ನಿಮ್ಮ ಜನ್ಮ ಕುಂಡಲಿಯಲ್ಲಿ ಎಲ್ಲಿ ಮತ್ತು ಹೇಗೆ ಸ್ಥಿತವಾಗಿವೆ ಎಂಬುದರ ಮೇಲೆ ಅದರ ಒಂದು ಶುಭ ಅಶುಭ ಫಲಗಳು ನಿರ್ಧಾರವಾಗುವುದು. ಅಂದರೆ ಉದಾಹರಣೆಗೆ ಗುರುಗ್ರಹವು ಸಂತಾನ, ಜ್ಞಾನ, ಅದೃಷ್ಟ ಮತ್ತು ಜೀರ್ಣಕ್ರಿಯೆಗೆ ಕಾರಕನಾಗಿದೆ. ಗುರುವು ಶುಭ ಸ್ಥಾನದಲ್ಲಿದ್ದರೆ ಈ ಎಲ್ಲ ರಂಗಗಳಲ್ಲಿ ಅದ್ಭುತ ಯಶಸ್ಸು ಸಿಗುತ್ತೆ. ಅದೇ ಗುರು ಅಶುಭವಾಗಿದ್ದರೆ ದೇಹದಲ್ಲಿ ಕೊಬ್ಬು ಹೆಚ್ಚುವುದು, ಈ ಲಿವರ್ ಸಮಸ್ಯೆ ಹಾಗೂ ಜೀರ್ಣಕ್ರಿಯೆಯ ತೊಂದರೆಗಳು ಕಾಣಿಸಿಕೊಳ್ಳುತ್ತೆ. ಆದ್ದರಿಂದ ಶನಿಯ ದಯ್ಯ ಇದೆ ಎಂದು ಭಯಪಡುವ ಅಗತ್ಯವೇ ಇಲ್ಲ. ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಇಲ್ಲಿ ಮುಖ್ಯ. ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನು ಆಗಸ್ಟ್ 17 ನಿಮ್ಮ ಜಾತಕದ ದ್ವಾದಶ ಭಾವದಲ್ಲಿ 12ನೇ ಮನೆ ಸಂಚರಿಸಲಿರೋದು. ಈ ಜಾತಕದ ಮೊದಲನೆಯ ಮನೆ ನಮ್ಮ ರೋಗ ನಿರೋಧಕ ಶಕ್ತಿ, ಸ್ವಭಾವ ಮತ್ತು ವ್ಯಕ್ತಿತ್ವವನ್ನು ಸೂಚಿಸುತ್ತೆ. ರಾಶ್ಯಾಧಿಪತಿಯು 12ನೇ ಮನೆಯಲ್ಲಿರುವಾಗ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸುವುದು ಅತ್ಯಗತ್ಯ. ಆಗಸ್ಟ್ 17 ಜಾಗರೂಕತೆ. ಇಲ್ಲಿ ಆಗಸ್ಟ್ 17 ಒಳಗಿನ ಅವಧಿಯಲ್ಲಿ ಸಿಂಹ ರಾಶಿಯವರು ಮುಖ್ಯವಾಗಿ 3 ಆರೋಗ್ಯ ಸಮಸ್ಯೆಗಳ ಬಗ್ಗೆ ಎಚ್ಚರದಿಂದ ಇರಲೇಬೇಕು. ಅಂದರೆ ಮೊದಲನೆಯದು ನೇತ್ರ ಸಮಸ್ಯೆಗಳು. ಕಣ್ಣುಗಳ ಉರಿ, ದೃಷ್ಟಿದೋಷ ಅಥವಾ ಕಣ್ಣಿನ ಆಯಾಸ ಕಾಡಬಹುದು. ಎರಡನೆಯದು ಗಂಟಲಿನ ತೊಂದರೆ.
ಈ ಗಂಟಲು ನೋವು ಅಥವಾ ಧ್ವನಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಮೂರನೇದು ನರಗಳ ದೌರ್ಬಲ್ಯ, ಕೈ ಕಾಲುಗಳಲ್ಲಿ ಜುಮು ಅನ್ನಿಸುವುದು ಅಥವಾ ರಕ್ತ ಸಂಚಾರದಲ್ಲಿ ಏರುಪೇರಾಗುವುದು ಇಲ್ಲಿ ಕಂಡುಬರುತ್ತೆ. ಈ ಆಗಸ್ಟ್ 17ರ ನಂತರದ ಒಂದು ಬದಲಾವಣೆ. ಆಗಸ್ಟ್ 17ರಂದು ಸೂರ್ಯನು ತನ್ನ ರಾಶಿ ಪರಿವರ್ತನೆಯನ್ನು ಮಾಡಿ ನಿಮ್ಮದೇ ರಾಶಿಗೆ ಅಂದರೆ ಪ್ರಥಮ ಭಾವಕ್ಕೆ ಪ್ರವೇಶಿಸುತ್ತಾನೆ. ಸೂರ್ಯನು ಇಲ್ಲಿ ಸ್ವರಾಶಿಗೆ ಬರುತ್ತಿದ್ದಂತೆ ನಿಮ್ಮ ಒಂದು ಈ ರೋಗ ನಿರೋಧಕ ಶಕ್ತಿ ಗಣನೀಯವಾಗಿ ಹೆಚ್ಚುತ್ತೆ. ನಿಮ್ಮಲ್ಲಿ ಹೊಸದೊಂದು ಆತ್ಮವಿಶ್ವಾಸ ಮತ್ತು ದೈಹಿಕ ಶಕ್ತಿ ಮೂಡುತ್ತೆ. ಈ ತಿಂಗಳ ಮೊದಲಾರ್ಧದಲ್ಲಿ ಅನುಭವಿಸಿದ ದೈಹಿಕ ಆಯಾಸ ಆಗಿರ್ಬೋದು, ಅನಾರೋಗ್ಯಗಳು ದ್ವಿತೀಯಾರ್ಧದಲ್ಲಿ ದೂರವಾಗುತ್ತೆ. ನಿಮ್ಮ ಮುಖದಲ್ಲಿ ತೇಜಸ್ಸು ಹೆಚ್ಚಲಿದ್ದು ಸಕ್ರಿಯವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತೆ. ವಿದ್ಯಾರ್ಥಿಗಳಿಗೆ ಜಾತಕದ ಪಂಚಮ ಭಾವ ಅಂದರೆ 5ನೇ ಮನೆ ಅತ್ಯಂತ ನಿರ್ಣಾಯಕವಾದದ್ದು. ಇದು ಕೇವಲ ಪ್ರಾಥಮಿಕ ಶಿಕ್ಷಣವನ್ನು ಮಾತ್ರವಲ್ಲದೆ ಉನ್ನತ ಜ್ಞಾನ, ಗ್ರಹಣ ಶಕ್ತಿ, ಬುದ್ಧಿ ಮತ್ತು ಈ ಒಂದು ಸಂತಾನ ಭಾಗ್ಯವನ್ನು ನಿರ್ಧರಿಸುವ ಸ್ಥಾನ. ನಿಮ್ಮ ಜಾತಕದ ಪ್ರಕಾರ ಈ ಒಂದು ಪಂಚಮ ಭಾವದ ಅಧಿಪತಿಯಾದ ದೇವಗುರು ಬೃಹಸ್ಪತಿಯು 12ನೇ ಮನೆಯಲ್ಲಿ ಅಂದರೆ ದ್ವಾದಶ ಭಾವ ಉಚ್ಚ ಸ್ಥಾನದಲ್ಲಿ ಇರೋದು. ಈ ಜಾತಕದಲ್ಲಿ ಗುರುವು ಉಚ್ಚನಾಗಿದ್ದಾಗ ಅತ್ಯಂತ ಸಕಾರಾತ್ಮಕ ಮತ್ತು ಪ್ರಬಲ ಫಲಗಳನ್ನು ನೀಡ್ತಾನೆ. ಗುರುವಿನ ಈ ಒಂದು ಉಚ್ಚ ಸ್ಥಿತಿಯು ಸಿಂಹರಾಶಿಯ ವಿದ್ಯಾರ್ಥಿಗಳಲ್ಲಿ ಒಂದು ರೀತಿಯ ಅದ್ಭುತ ಮಾನಸಿಕ ಧೈರ್ಯವನ್ನು ತುಂಬುತ್ತೆ. ಈ ತಿಂಗಳು ನೀವು ಯಾವುದೇ ಸಾಮಾನ್ಯ ವಿಷಯಗಳ ಬಗ್ಗೆ ಯೋಚಿಸುವುದಿಲ್ಲ, ಬದಲಿಗೆ ಭವಿಷ್ಯದ ಬಗ್ಗೆ ಅತಿ ದೊಡ್ಡ ಯೋಜನೆಗಳನ್ನು ರೂಪಿಸಿಕೊಳ್ತೀರಿ. ಇದುವರೆಗೆ ತಲೆಕೆಡಿಸಿಕೊಳ್ಳದ ಅಥವಾ ಅತ್ಯಂತ ಕಠಿಣ ಎಂದು ಭಾವಿಸಿದ್ದ ಶಿಕ್ಷಣದ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳಲು ನೀವು ಧೈರ್ಯ ಮಾಡ್ತೀರ. ನಿಮ್ಮ ನಿರ್ಧಾರ ಕೈಗೊಳ್ಳುವ ಒಂದು ಶಕ್ತಿ ಈ ಅವಧಿಯಲ್ಲಿ ಅತ್ಯಂತ ಪ್ರಬಲವಾಗಿರುತ್ತೆ. ಎಷ್ಟೇ ಕಷ್ಟದ ಪರಿಸ್ಥಿತಿ ಎದುರಾದರೂ ಒಮ್ಮೆ ನಿರ್ಧರಿಸಿದ ನಂತರ ಅದರಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಬರಲ್ಲ. ಗುರುವು 12ನೇ ಮನೆಯಲ್ಲಿ ಉಚ್ಚನಾಗಿರುವುದರಿಂದ ವಿದೇಶಿ ಶಿಕ್ಷಣದ ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಒಂದು ಸುವರ್ಣಾವಕಾಶ. ನೀವು ಬೇರೆ ರಾಜ್ಯಗಳಿಗೆ ಅಥವಾ ಹೊರ ದೇಶಗಳಿಗೆ ಹೋಗಿ ಉನ್ನತ ವ್ಯಾಸಂಗ ಮಾಡಲು ಬಯಸುತ್ತಿದ್ರೆ ಈ ತಿಂಗಳು ನಿಮಗೆ ತೆಗೆದುಕೊಳ್ಳುವ ಒಂದು ಪ್ರಯತ್ನಗಳು ಖಂಡಿತವಾಗಿಯೂ ಯಶಸ್ಸನ್ನು ಕಾಣುತ್ತೆ. ಯಾವುದೇ ಪ್ರಮುಖ ಪ್ರವೇಶ ಪರೀಕ್ಷೆಗಳ ಫಲಿತಾಂಶಗಳು ಬಾಕಿ ಉಳಿದಿದ್ದರೆ ಅಥವಾ ಪ್ರವೇಶ ಪ್ರಕ್ರಿಯೆಗಳು ಅರ್ಧಕ್ಕೆ ನಿಂತಿದ್ದರೆ ಅವು ಈ ತಿಂಗಳು ಪೂರ್ಣಗೊಳ್ಳಲಿವೆ. ಅಂದರೆ ಕಾಂಪಿಟೇಷನ್ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ತಮ್ಮ ಶ್ರಮವನ್ನು ದುಪ್ಪಟ್ಟುಗೊಳಿಸಿದರೆ ನಿರೀಕ್ಷಿತ ಫಲಿತಾಂಶ ಗ್ಯಾರಂಟಿ. ಸಿಂಹ ರಾಶಿಯವರ ಪ್ರೇಮ ಜೀವನಕ್ಕೆ ಸಂಬಂಧಿಸಿದಂತೆ ಈ ಆಗಸ್ಟ್ ತಿಂಗಳು ಅತ್ಯಂತ ರೋಮಾಂಚಕ ಹಾಗೂ ವಿಚಿತ್ರವಾದ ಜ್ಯೋತಿಷ್ಯ ವಿದ್ಯಮಾನವೊಂದಕ್ಕೆ ಸಾಕ್ಷಿಯಾಗಲಿದೆ. ಜಾತಕದ 5ನೇ ಮನೆ ಪ್ರೇಮ ಮತ್ತು ಆಕರ್ಷಣೆಯನ್ನು ನಿಯಂತ್ರಿಸುತ್ತೆ. ಈ ಮನೆಯ ಒಡೆಯನಾದ ಗುರು ಮತ್ತು ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯ ಇಬ್ಬರೂ ಒಟ್ಟಾಗಿ 12ನೇ ಮನೆಯಲ್ಲಿ ಕುಳಿತಿದ್ದಾರೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನು ಅತ್ಯಂತ ಪವಿತ್ರವಾದ ಈ ಜೀವಾತ್ಮ ಯೋಗ ಎಂದು ಕರಿತೀವಿ. ಈ ಜೀವಾತ್ಮ ಯೋಗದ ರಹಸ್ಯ ಮತ್ತು ಒಂದಷ್ಟು ಪ್ರಭಾವ. ಇಲ್ಲಿ ದೇವಗುರು ಬೃಹಸ್ಪತಿಯನ್ನು ಜೀವ ಎಂದು ಪರಿಗಣಿಸಿದರೆ ಗ್ರಹಗಳ ರಾಜನಾದ ಸೂರ್ಯನನ್ನು ಆತ್ಮ ಎಂದು ಕರೆಯಲಾಗುತ್ತೆ. ಜೀವ ಮತ್ತು ಆತ್ಮಗಳ ಈ ಒಂದು ಅಪೂರ್ವ ಮಿಲನ ನಿಮ್ಮ ಪ್ರೇಮ ಜೀವನದಲ್ಲಿ ಒಂದು ಪ್ರಬಲವಾದ ಕಾಂತೀಯ ಶಕ್ತಿ ಸೃಷ್ಟಿಸುತ್ತೆ. ಜೀವನದಿಂದ ದೂರವಾಗಿದ್ದ ವ್ಯಕ್ತಿ ಆಗಿರ್ಬೋದು ಅಥವಾ ನಿಮ್ಮನ್ನು ಕಡೆಗಣಿಸಿದ್ದ ಸಂಗಾತಿ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಮರೆಯಲು ಸಾಧ್ಯವಾಗುವುದಿಲ್ಲ. ಈ ಯೋಗದ ಪ್ರಭಾವದಿಂದಾಗಿ ಅವರು ತಾವಾಗಿಯೇ ನಿಮ್ಮತ್ತ ಆಕರ್ಷಿತರಾಗಿ ಮರಳಿ ಬರಬೇಕಾದ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗುತ್ತೆ. ಅಂದರೆ ಭಾವನಾತ್ಮಕ ಬಂಧ ಅಂತಲೇ ಅನ್ಬಹುದು. ಸಂಬಂಧದಲ್ಲಿ ಇರುವವರಿಗೆ ಪರಸ್ಪರ ಮೇಲಿನ ಗೌರವ ಮತ್ತು ಆಕರ್ಷಣೆ ಹೆಚ್ಚಾಗೋದು. ದೂರದ ಊರುಗಳಲ್ಲಿದ್ದುಕೊಂಡು ಪ್ರೀತಿಸುವವರಿಗೆ ಈ ಅವಧಿಯಲ್ಲಿ ಭೇಟಿಯಾಗುವ ಮತ್ತು ಹತ್ತಿರವಾಗುವ ಶುಭ ಯೋಗಗಳಿವೆ. ಸಂಗಾತಿಯು ನಿಮ್ಮ ಆಂತರಿಕ ಭಾವನೆಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳಲಿದ್ದಾರೆ. ಪ್ರೇಮ ಜೀವನವು ಎಷ್ಟು ಸುಗಮವಾಗಿ ಇರುತ್ತದೆಯೋ ವೈವಾಹಿಕ ಜೀವನದಲ್ಲಿ ಅಷ್ಟೇ ಜಾಗರೂಕತೆಯಿಂದ ಇರಬೇಕಾದ ಅವಶ್ಯಕತೆ ಸಿಂಹ ರಾಶಿಯವರಿಗೆ ಇದೆ. ಈ ಜಾತಕದ ಸಪ್ತಮ ಭಾವವು ಅಂದರೆ 7ನೇ ಮನೆ ದಾಂಪತ್ಯ ಸುಖ ಮತ್ತು ಪಾಲುದಾರಿಕೆಯನ್ನು ತೋರ್ಪಡಿಸುತ್ತೆ.
ಈ ಮನೆಯಲ್ಲಿ ರಾಹುಗ್ರಹದ ಉಪಸ್ಥಿತಿ ಇದೆ. ರಾಹುವಿನ ಈ ಸಂಚಾರವು ಕೇವಲ ಆಗಸ್ಟ್ ತಿಂಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಮುಂಬರುವ ಡಿಸೆಂಬರ್ ತಿಂಗಳವರೆಗೂ ರಾಹು ಇದೇ ಸ್ಥಾನದಲ್ಲಿ ಇರೋದು. ಇದರೊಂದಿಗೆ ಸಪ್ತಮಾಧಿಪತಿಯಾದ ಶನಿ ಗ್ರಹನು ಅಷ್ಟಮ ಭಾವದಲ್ಲಿ ವಕ್ರಿಯಾಗಿದ್ದಾನೆ. ದಾಂಪತ್ಯದಲ್ಲಿ ಎದುರಾಗಬಹುದಾದ ಸವಾಲುಗಳು ರಾಹು ಮತ್ತು ಶನಿಯ ಈ ಒಂದು ಜಂಟಿ ಪ್ರಭಾವದಿಂದಾಗಿ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಬಿರುಗಾಳಿಗಳು ಏಳಬಹುದು. ಅನವಶ್ಯಕ ಗೊಂದಲ ಮತ್ತು ತಪ್ಪು ಗ್ರಹಿಕೆಗಳು, ಸಣ್ಣ ವಿಷಯಗಳಿಗೂ ಸಂಗಾತಿಗಳ ನಡುವೆ ತಪ್ಪು ತಿಳುವಳಿಕೆಗಳು ಮೂಡಬಹುದು. ಈ ಮೂರನೇ ವ್ಯಕ್ತಿಯ ಪ್ರವೇಶದಿಂದಾಗಿ ದಾಂಪತ್ಯದಲ್ಲಿ ಈ ಒಂದು ಸಂಶಯದ ಬೀಜ ಬಿತ್ತಲ್ಪಡುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಸಂಗಾತಿಯೊಂದಿಗೆ ಮಾತನಾಡುವಾಗ ನಿಮ್ಮ ವಾಣಿ ಅಥವಾ ಭಾಷೆಯ ಮೇಲೆ ತೀವ್ರ ನಿಯಂತ್ರಣವಿರಲಿ. ಸಿಟ್ಟಿನ ಭರದಲ್ಲಿ ಆಡುವ ಮಾತುಗಳು ಸಂಬಂಧವನ್ನು ಮತ್ತಷ್ಟು ಹದಗೆಡಿಸಬಹುದು. ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರು. ಜಾತಕದ ಗ್ರಹಗತಿಗಳ ಪ್ರಕಾರ ನಿಮ್ಮ ವೈವಾಹಿಕ ಜೀವನದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಬರದೇ ಇದ್ದಲ್ಲಿ ಅದರ ನೇರ ಪ್ರಭಾವ ಸಂಗಾತಿಯ ಆರೋಗ್ಯದ ಮೇಲೆ ಬೀಳುತ್ತೆ. ನಿಮ್ಮ ಲೈಫ್ ಪಾರ್ಟ್ನರ್ಗೆ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗಳು ಅಥವಾ ತೀವ್ರ ಬೆನ್ನು ನೋವು ಕಾಡುವ ಸಾಧ್ಯತೆ ಇದೆ. ಆದ್ದರಿಂದ ಅವರ ಆರೋಗ್ಯದ ಕಡೆಗೆ ವಿಶೇಷ ಕಾಳಜಿಯನ್ನು ವಹಿಸಿ. ಅದೃಷ್ಟ, ವೃತ್ತಿಜೀವನ ಮತ್ತು ಉದ್ಯೋಗಾವಕಾಶಗಳು ಅಂತಲೇ ಅನ್ನಬಹುದು. ಸಿಂಹ ರಾಶಿಯವರ ವೃತ್ತಿ ಮತ್ತು ಅದೃಷ್ಟದ ವಿಚಾರಕ್ಕೆ ನೋಡೋದಾದರೆ ಆಗಸ್ಟ್ 2026ರ ಈ ತಿಂಗಳು ನಿಮ್ಮ ಪಾಲಿಗೆ ಅತ್ಯಂತ ಮಹತ್ವದ ತಿರುವುಗಳನ್ನು ತಂದುಕೊಡುತ್ತೆ. ಜಾತಕದಲ್ಲಿ 9ನೇ ಮನೆ ಅಂದರೆ ನವಮ ಭಾವ ಅದೃಷ್ಟವನ್ನು ನಿರ್ಧರಿಸಿದರೆ, 10ನೇ ಮನೆ ದಶಮ ಭಾವ ನಮ್ಮ ಕರ್ಮ ಅಥವಾ ವೃತ್ತಿ ಜೀವನವನ್ನು ನಿಯಂತ್ರಿಸುತ್ತೆ. ಅದೃಷ್ಟದ ಬಲ ಮತ್ತು ಹೊಸ ಆರಂಭ. ನಿಮ್ಮ ಜಾತಕದ ಪ್ರಕಾರ ಅದೃಷ್ಟದ ಸ್ಥಾನದ ಅಧಿಪತಿಯಾದ ಮಂಗಳ ಗ್ರಹನು ಪ್ರಸ್ತುತ ಅತ್ಯಂತ ಬಲಿಷ್ಠನಾಗಿ ಈ ದಶಮ ಭಾವದಲ್ಲಿ ಸ್ಥಿತನಾಗಿರುವುದು. ತದನಂತರ ಈ ಮಂಗಳನು ಲಾಭಸ್ಥಾನದ 11ನೇ ಮನೆಗೆ ಗೋಚರಿಸುತ್ತಾ ಇರೋದು. ಭಾಗ್ಯಾಧಿಪತಿಯು ಲಾಭಸ್ಥಾನಕ್ಕೆ ಹೋಗುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಶ್ರೇಷ್ಠವಾದ ಈ ಧನಲಾಭ ಮತ್ತು ಯಶಸ್ಸಿನ ಯೋಗವನ್ನು ತರುತ್ತೆ. ಇದರರ್ಥ ಈ ತಿಂಗಳು ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲೂ ಅದೃಷ್ಟವು ನಿಮ್ಮ ಬೆನ್ನಿಗೆ ನಿಲ್ಲಲಿದೆ. ಆಸ್ತಿ ಖರೀದಿ ಅಥವಾ ಭೂಮಿ ವ್ಯವಹಾರ ಅಥವಾ ಹೊಸದಾಗಿ ವಾಹನ ಕೊಳ್ಳಲು ಯೋಚನೆ ನೀವು ಮಾಡ್ತಾ ಇದ್ರೆ ಈ ತಿಂಗಳು ಅತ್ಯಂತ ಸೂಕ್ತ ಅಂತಲೇ ಅನ್ನಬಹುದಪ್ಪ. ದೊಡ್ಡ ಯೋಚನೆಗಳ ಒಂದು ಚಾಲನೆ. ವ್ಯಾಪಾರದಲ್ಲಿ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಯೋಜನೆಗಳಿಗೆ ಮರುಚಾಲನೆ ನೀಡಲು ಮತ್ತು ದೊಡ್ಡ ಮಟ್ಟದ ಹೂಡಿಕೆಯನ್ನು ಆಕರ್ಷಿಸಲು ಇದು ಒಂದು ಸಕಾಲ. ನಿಮ್ಮ 10ನೇ ಮನೆಯ ಅಧಿಪತಿಯಾದ ಶುಕ್ರ ಗ್ರಹನು ಧನ ಮತ್ತು ಕುಟುಂಬದ ಸ್ಥಾನವಾದ ದ್ವಿತೀಯ ಭಾವದಲ್ಲಿ ಇರೋದು. ಇದರ ಫಲವಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಮತ್ತು ನಿರ್ಧಾರಗಳಿಗೆ ಭಾರಿ ಮನ್ನಣೆ ಸಿಗಲಿದೆ. ಸಂವಹನ ಆಧಾರಿತ ಒಂದು ವೃತ್ತಿ. ಯಾರು ಈ ಒಂದು ಸಮಾಲೋಚನೆ, ಬ್ಯಾಂಕಿಂಗ್, ಶಿಕ್ಷಣ ಅಥವಾ ಸಾರ್ವಜನಿಕ ಭಾಷಣದಂತಹ ರಂಗಗಳಲ್ಲಿ ಇದ್ದಾರೋ ಅವರಿಗೆ ಈ ತಿಂಗಳು ಆರ್ಥಿಕವಾಗಿ ಅಪಾರ ಲಾಭ ತರಲಿದೆ. ನಿಮ್ಮ ಮಾತಿನ ಚಾತುರ್ಯದಿಂದಲೇ ನೀವು ಕಠಿಣವಾದ ಈ ಒಂದು ಡೀಲ್ಗಳನ್ನು ಯಶಸ್ವಿಯಾಗಿ ಮುಗಿಸುತ್ತೀರಿ. ಉದ್ಯೋಗ ಬದಲಾವಣೆ ಮತ್ತು ಇದರ ಒಂದು ಬಡ್ತಿ, ವಿಶೇಷವಾಗಿ ಆಗಸ್ಟ್ 16 ಮತ್ತು 17ರ ನಂತರದ ಅವಧಿ ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ವೇಗವನ್ನು ನೀಡುತ್ತೆ. ದೀರ್ಘಕಾಲದಿಂದ ನಿರುದ್ಯೋಗಿಗಳಾಗಿದ್ದವರಿಗೆ ಉತ್ತಮ ಕಂಪನಿಗಳಿಂದ ಈ ಒಂದು ಉದ್ಯೋಗದ ಆಫರ್ಗಳು ಬರುತ್ತೆ. ಈಗಾಗಲೇ ಉದ್ಯೋಗದಲ್ಲಿ ಇರುವವರಿಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಒಂದು ಶುಭ ವಾರ್ತೆ ಸಿಗುತ್ತೆ. ಆಡಳಿತದ ಮಂಡಳಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದ್ದು ನಿಮ್ಮ ಶತ್ರುಗಳ ತಂತ್ರಗಳು ನಿಮ್ಮ ಮುಂದೆ ಅಷ್ಟಾಗಿ ಫಲಿಸುವುದಿಲ್ಲ. ವ್ಯಾಪಾರಿಗಳಿಗೆ ಆಗಸ್ಟ್ ತಿಂಗಳ ಮೊದಲ ವಾರವು ಸಾಮಾನ್ಯವಾಗಿದ್ದರೂ ದಿನಗಳು ಕಳೆದಂತೆ ಲಾಭದ ಪ್ರಮಾಣವು ಹೆಚ್ಚಾಗುತ್ತಾ ಹೋಗುತ್ತೆ. ಬುಧ ಮತ್ತು ಶುಕ್ರರ ಅನುಕೂಲಕರ ಸ್ಥಿತಿಯಿಂದಾಗಿ ಮಾರುಕಟ್ಟೆಯಲ್ಲಿ ನಿಮ್ಮ ಒಂದು ಬ್ರ್ಯಾಂಡ್ ಮೌಲ್ಯ ಹೆಚ್ಚಾಗುತ್ತೆ. ಗ್ರಾಹಕರ ಸಂಖ್ಯೆಯಲ್ಲಿ ಗಣನೀಯ ಪ್ರಗತಿ ಕಂಡುಬರುತ್ತೆ. ಆಗಸ್ಟ್ 5ರ ನಂತರದ ವ್ಯಯಗಳು. ಆಗಸ್ಟ್ 5ರ ನಂತರ ಬುಧನ ಸಂಚಾರದಲ್ಲಿನ ಸಣ್ಣ ಬದಲಾವಣೆಯಿಂದಾಗಿ ನಿಮ್ಮ ಖರ್ಚುಗಳು ಇದ್ದಕ್ಕಿದ್ದಂತೆ ಏರಿಕೆಯಾಗಬಹುದು. ವ್ಯಾಪಾರದ ವಿಸ್ತರಣೆಗಾಗಿ ಅಥವಾ ಸಣ್ಣ ಪುಟ್ಟ ತಾಂತ್ರಿಕ ದೋಷಗಳನ್ನು ಸರಿಪಡಿಸಲು ಹಣವನ್ನು
ವ್ಯಯಿಸಬೇಕಾಗಿ ನಿಮಗೆ ಬರಬಹುದು. ಅನಗತ್ಯ ವಸ್ತುಗಳ ಮೇಲಿನ ಖರ್ಚುಗಳನ್ನು ನಿಯಂತ್ರಿಸದಿದ್ದರೆ ಆರ್ಥಿಕ ಸಮತೋಲನ ತಪ್ಪುವ ಸಾಧ್ಯತೆ ಹೆಚ್ಚು. ಯಾವುದೇ ಕಾರಣಕ್ಕೂ ವ್ಯಾಪಾರದಲ್ಲಿ ತರಾತುರಿಯ ಅಥವಾ ಈ ಒಂದು ಅವಸರದ ನಿರ್ಧಾರಗಳು ತೆಗೆದುಕೊಳ್ಳಬೇಡಿ. ಪಾಲುದಾರರೊಂದಿಗೆ ಹಣಕಾಸಿನ ವ್ಯವಹಾರ ಮಾಡುವಾಗ ಪಾರದರ್ಶಕತೆ ಇರಲಿ. ಈ ದೋಷ ಪರಿಹಾರಗಳು ಮತ್ತು ದೈನಂದಿನ ಆಚರಣೆಗಳು. ಶನಿಯ ದೈಯ ಪ್ರಭಾವದಿಂದಾಗಿ ನಿಮಗೆ ಮಾನಸಿಕ ಒತ್ತಡ, ನಿದ್ರಾಹೀನತೆ, ಅತಿಯಾದ ಆಲೋಚನೆ ಅಥವಾ ಕಾಲುಗಳ ನೋವು ಕಾಣಿಸಿಕೊಳ್ತಿದ್ರೆ ಗ್ರಹಗಳ ಶಾಂತಿಗಾಗಿ ಈ ಒಂದು ಸರಳ ಮತ್ತು ಅತ್ಯಂತ ಪರಿಣಾಮಕಾರಿ ಪರಿಹಾರಗಳನ್ನು ತಪ್ಪದೇ ನೀವು ಪಾಲಿಸಿ. ಸೂರ್ಯನಾರಾಯಣನ ಒಂದು ಆರಾಧನೆ. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಉದಯಿಸುತ್ತಿರುವ ಸೂರ್ಯನಿಗೆ ಆರ್ಘ್ಯವನ್ನು ನೀರನ್ನು ಸಮರ್ಪಿಸಿ. ಇದು ನಿಮ್ಮ ಜಾತಕದಲ್ಲಿ ಸೂರ್ಯನನ್ನು ಬಲಪಡಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹನುಮಾನ್ ಚಾಲೀಸ ಪಠಣ. ಪ್ರತಿದಿನ ತಪ್ಪದೆ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ. ಇದು ಶನಿ ದೋಷದ ತೀವ್ರತೆಯನ್ನು ಕಡಿಮೆ ಮಾಡುತ್ತೆ ಮತ್ತು ಮನಸ್ಸಿಗೆ ಧೈರ್ಯವನ್ನು ನೀಡುತ್ತೆ. ಶಿವ ಪಂಚಾಕ್ಷರಿ ಮಂತ್ರ. ದಿನಕ್ಕೆ ಕನಿಷ್ಠ 108 ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಮಂಗಳನ ಬೀಜ ಮಂತ್ರ. ಮಂಗಳನ ಗ್ರಹದ ಶುಭ ಫಲಗಳಿಗಾಗಿ ಓಂ ಕ್ರಾಂ ಕ್ರೀಂ ಕ್ರಂ ಸಹ ಭೌಮಾಯ ನಮಃ ಮಂತ್ರವನ್ನು ಜಪಿಸಿ. ದಾನ ಧರ್ಮ. ನಿಮ್ಮ ಜಾತಕದಲ್ಲಿ ಶನಿಯು ಅಶುಭ ಸ್ಥಾನದಲ್ಲಿದ್ದರೆ ಶನಿವಾರದ ದಿನ ಕಪ್ಪು ಎಳ್ಳು, ಬಟ್ಟೆ ಅಥವಾ ಕಬ್ಬಿಣದ ವಸ್ತುಗಳನ್ನು ಅಗತ್ಯವಿರುವವರಿಗೆ ದಾನವನ್ನಾಗಿ ಕೊಡಿ. ಆದಷ್ಟು ಸಿಂಹರಾಶಿಯವರು ಈ ಒಂದು ಆಗಸ್ಟ್ 2026 ಈ ಶನಿ ದಯ್ಯ ನಡೆಯುತ್ತೆ ಅಂದರೆ ನೀವು ಎದುರೋದು ತುಂಬಾ ಸಹಜ. ಆದರೆ ನೀವು ಎದರದೆ ಹೆಜ್ಜೆಯನ್ನು ಮುಂದೆ ಇಡಿ. ನಿಮಗೆ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳಿಂದ ನೀವು ಮುಂದೆ ಬಂದು ನಿಮ್ಮ ಜೀವನದಲ್ಲಿ ಎಲ್ಲ ಕೆಲಸದಲ್ಲಿ ಯಶಸ್ಸು ಅನ್ನೋದು ಗಳಿಸ್ತಾ ಹೋಗ್ತೀರ. ಆದಷ್ಟು ಜೀವನದಲ್ಲಿ ಈ ಸರಳವಾದ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ನೀವು ಶ್ರದ್ಧೆಯಿಂದ ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ಎಲ್ಲ ಕಷ್ಟಗಳಿಂದ ನಿಮಗೆ ಈ ವಿಮುಕ್ತಿ ಅನ್ನೋದು ದೊರೆಯುತ್ತೆ. ಮತ್ತು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ದಲ್ಲಿ ಆ ಕೆಲಸದಲ್ಲಿ ಅಂದರೆ ತುಂಬ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಈ ಕೆಲಸಗಳು ಕೂಡ ಕೈಗೊಳ್ಳುತ್ತವೆ. ಹೂವು ಎತ್ತದಂಗೆ ಸರಾಗವಾಗಿ ಆ ಕೆಲಸದಲ್ಲಿ ಲಾಭ ಅನ್ನೋದು, ಯಶಸ್ಸು, ಪ್ರಗತಿ, ಜಯ ಸಿಗ್ತಾ ಹೋಗುತ್ತೆ. ಎಲ್ಲ ಕೆಲಸದಲ್ಲಿ ವೃದ್ಧಿಯಾಗುತ್ತೆ. ಏನೆಲ್ಲ ಮಾಹಿತಿ, ಏನೆಲ್ಲ ಎಚ್ಚರಿಕೆಯ ಕ್ರಮ ತಗೋಬೇಕು ಅಂತ ಈಗಾಗಲೇ ನಿಮಗೆ ಗೊತ್ತಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಈ ವಿಡಿಯೋ ಸ್ಕಿಪ್ ಮಾಡ್ದಲ್ಲಿ ನೋಡಿದ್ರೆ ಮಾತ್ರ ನಿಮಗೆ ಮಾಹಿತಿ ಲಭಿಸುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.